Hello everyone, welcome to Navras Maths Tutorials. ಈಗ ಫೋರ್ತ್ ಚಾಪ್ಟರ್ ಮಾಡೋಣ. ಚಾಪ್ಟರ್ ಹೆಸರು ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಂತ. ಈಗ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಕ್ ಮುಂಚೆ ಸ್ವಲ್ಪ ಇಂಟ್ರಡಕ್ಷನ್ ಮಾಡೋಣ. ಓಕೆ, ಈಗ ನೋಡಿ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಂತಂದ್ರೆ ಇದಕ್ಕೂ ಮುಂಚೆ ನಾವು ಓದಿದೀವಲ್ವಾ. ಈಗ ಸೆಕೆಂಡ್ ಚಾಪ್ಟರ್ ಪಾಲಿನಾಮಿಯಲ್ಸ್ ಓದಿದ್ವಲ್ವಾ, ಅಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಕ್ಯೂಬಿಕ್ ಪಾಲಿನಾಮಿಯಲ್ ಇವೆಲ್ಲ ಓದಿದ್ವಲ್ಲ, ಲೀನಿಯರ್ ಪಾಲಿನಾಮಿಯಲ್. ಹಾಗಂದ್ರೆ ಏನು ಅಂತಂದ್ರೆ ಇನ್ನೊಂದ್ಸರಿ ರಿವೈಸ್ ಮಾಡೋಣ. ನೋಡಿ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ax² ಪ್ಲಸ್ bx ಪ್ಲಸ್ c ವೇರ್ a is not equals to 0 ಅಂದ್ರೆ ಇಲ್ಲಿ ಎಕ್ಸ್ ಡಿಗ್ರಿ ಏನಿದೆಯಲ್ಲ, ಪವರ್ 2 ಇರಬೇಕು. ಪವರ್ 2 ಇದ್ರೆ ಮಾತ್ರ ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ 2x+7 ಅಂತ ಇಟ್ಕೊಳ್ಳಿ. ಈ ರೀತಿ ಇದ್ರೆ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಲ್ಲ. ಅದೇ ಇದಕ್ಕೆ ನೋಡಿ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಇಲ್ಲಿ ಏನಾಗ್ತಾ ಇದೆ, ಡಿಗ್ರಿ 1 ಇದೆ, ಇದು ಲೀನಿಯರ್ ಪಾಲಿನಾಮಿಯಲ್ ಆಯ್ತು. ಅದೇ ಇಲ್ಲಿ 2 ಇತ್ತು ಅಂತ ಇಟ್ಕೊಳ್ಳಿ. ಈ ರೀತಿ ಇದ್ರೆ ಇದನ್ನ ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತೀವಿ. ಅದೇ 3 ಇದ್ರೆ ಕ್ಯೂಬಿಕ್ ಪಾಲಿನಾಮಿಯಲ್ ಆಯ್ತು. ಓಕೆ, ಅಂಡರ್ಸ್ಟ್ಯಾಂಡ್? ಈಗ ಪಾಲಿನಾಮಿಯಲ್ ಅಂದ್ರೆ ಅರ್ಥ ಆಯ್ತು. ಈಕ್ವೇಶನ್ ಅಂತಂದ್ರೆ ಏನು? ಈಕ್ವೇಶನ್ ಅಂದ್ರೂ ಸೇಮ್, ಇಲ್ಲಿ ಇಸ್ ಈಕ್ವಲ್ಸ್ ಟು 0 ಅಂತ ಬರೆದ್ರೆ ಈಕ್ವೇಶನ್ ಆಯ್ತು. ಸೇಮ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಇಲ್ಲಿ ಸ್ಕ್ವೇರ್ ಇರಬೇಕು, ಅಂದ್ರೆ ಡಿಗ್ರಿ 2 ಇರಬೇಕು, ಪವರ್ ಇನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಇಸ್ ಈಕ್ವಲ್ಸ್ ಟು 0 ಬರೆದಾಗ ಕ್ವಾಡ್ರಾಟಿಕ್ ಈಕ್ವೇಶನ್ ಆಯ್ತು. ಹಿಯರ್ ಆಲ್ಸೋ ವೇರ್ ಎ ಇಸ್ ನಾಟ್ ಈಕ್ವಲ್ಸ್ ಟು 0. ಯಾಕೆ ಮೇಡಮ್ ಇದು ಎ 0 ಯಾಕೆ ಆಗಿರ್ಬಾರ್ದು ಅಂತಂದ್ರೆ ನೋಡಿ, ಎ ವ್ಯಾಲ್ಯೂ 0 ಆಗಿದೆ ಅಂತ ಇಟ್ಕೊಳ್ಳಿ. ಆದ್ರೆ ಇಂಟು ಮಲ್ಟಿಪ್ಲೈ ಮಾಡಿದಾಗ 0 ಇಂಟು x² ಮಾಡಿದಾಗ ನಮ್ಗೆ ಏನ್ ಬರುತ್ತೆ, ಇದಿಷ್ಟು 0 ಆಗ್ಬಿಡತ್ತೆ. 0 ಆದಾಗ ನಮ್ಗೆ ಏನ್ ಉಳಿಯುತ್ತೆ, bx ಪ್ಲಸ್ c ಇಸ್ ಈಕ್ವಲ್ಸ್ ಟು 0 ಉಳಿಯುತ್ತೆ. ಸೊ ಇಲ್ಲಿ ಡಿಗ್ರಿ ಪವರ್ 2 ಇಲ್ಲ, ಇಲ್ಲಿ x² ಇದೆನಾ, ಎಕ್ಸ್ ಇರ್ಬೇಕಂತ ಏನು ಇಲ್ಲ, ವೇರಿಯೇಬಲ್ ಯಾವ್ದಾದ್ರು ಇರ್ಬೋದು. ಇಲ್ಲಿ ನಾವು ಎಕ್ಸ್ ಅಂತ ಬರ್ಕೊಂಡಿದ್ವಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ. ಸೊ ಇಲ್ಲಿ ಪವರ್ 1 ಇದೆ, ಇಲ್ಲಿ 2 ಇಲ್ಲ. ಪವರ್ 2 ಇಲ್ಲ ಅಂತಂದ್ರೆ ಅದು ಕ್ವಾಡ್ರಾಟಿಕ್ ಈಕ್ವೇಶನ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗೋದಿಲ್ಲ. ಅಂಡರ್ಸ್ಟ್ಯಾಂಡ್? ಅದಕ್ಕೆ ಎ 0 ಇರಬಾರ್ದು ಅಂತ ಒಂದು ಕಂಡೀಷನ್. ಇನ್ನು ಫಾರ್ ಎಕ್ಸಾಂಪಲ್ ನೋಡಿ, 3x² ಪ್ಲಸ್ x ಪ್ಲಸ್ 6 ಇಸ್ ಈಕ್ವಲ್ಸ್ ಟು 0. ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಆಯ್ತು ಅಲ್ವಾ. ಇಲ್ಲಿ ಪ್ಲಸ್ ಆರ್ ಇರ್ಬೋದು, ಮೈನಸ್ ಆರ್ ಇರ್ಬೋದು. ಇಲ್ಲಿ ಮೇನ್ ನಮ್ಗೆ ಪವರ್ 2 ಇರಬೇಕು. ಇದರಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, 3x² ಪ್ಲಸ್ ಎಕ್ಸ್ ಇದೆ ಅಂತ ಇಟ್ಕೊಳ್ಳಿ, ಇಸ್ ಈಕ್ವಲ್ಸ್ ಟು 0. ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಏನ್ ಮೇಡಮ್ ಅಂದ್ರೆ ಎಸ್, ದಿಸ್ ಇಸ್ ಆಲ್ಸೋ ಕ್ವಾಡ್ರಾಟಿಕ್ ಈಕ್ವೇಶನ್. ಇಲ್ಲಿ ಕಾನ್ಸ್ಟೆಂಟ್ ಇಲ್ಲ ನೋಡಿ, ಅಂದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂ 0 ಆಗಿರ್ಬೋದು. ಓಕೆ, ಕಾನ್ಸ್ಟೆಂಟ್ 0 ಆಗಿರ್ಬೋದು. ಇನ್ನು ನೋಡಿ ಇನ್ನೊಂದು ಎಕ್ಸಾಂಪಲ್, 3x² ಪ್ಲಸ್ 6 ಇಸ್ ಈಕ್ವಲ್ಸ್ ಟು 0. ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಏನ್ ಮೇಡಮ್ ಅಂದ್ರೆ ಎಸ್, ಇದು ಕೂಡ ಕ್ವಾಡ್ರಾಟಿಕ್ ಈಕ್ವೇಶನ್. ಯಾಕೆ, ಇಲ್ಲಿ ಎಕ್ಸ್ ವ್ಯಾಲ್ಯೂ 0 ಆಗಿರ್ಬೋದು, ಇಲ್ಲಿ ಪವರ್ 1 ಇದೆ ಅಲ್ವಾ, ಅದು ವ್ಯಾಲ್ಯೂ 0 ಹಾಕಿರ್ಬೋದು. ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ, ಎಕ್ಸ್ ಕೋಎಫಿಷಿಯಂಟ್ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ 1 ಇದ್ರೆ ಇದು ಎಕ್ಸ್ ಇರುತ್ತೆ, ಆದ್ರೆ 0 ಇದೆ ಅಂತ ಇಟ್ಕೊಳ್ಳಿ. ಓಕೆ, 0 ಇದ್ರೆ ಮಲ್ಟಿಪ್ಲೈ ಆದಾಗ 0 ಆಗ್ಬಿಡತ್ತೆ. ಓಕೆ, ಎಕ್ಸ್ ಹೋಗ್ಬಿಡತ್ತೆ. ಸೊ ಅಂತ ಟೈಮ್ ಅಲ್ಲಿ ನಮಗೆ ಓನ್ಲಿ ಕಾನ್ಸ್ಟೆಂಟ್ ಉಳಿತು ಅಂತ ಇಟ್ಕೊಳ್ಳಿ. ಸೊ ದಿಸ್ ಇಸ್ ಆಲ್ಸೋ ಕ್ವಾಡ್ರಾಟಿಕ್ ಈಕ್ವೇಶನ್. ದಿಸ್ ಇಸ್ ಆಲ್ಸೋ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಅರ್ಥ ಏನು? ಇನ್ನೊಂದು ಎಕ್ಸಾಂಪಲ್ ನೋಡೋಣ ನೋಡಿ, 3x² ಇಸ್ ಈಕ್ವಲ್ಸ್ ಟು 0 ಅಂದ್ರೆ ಇಲ್ಲಿ ನೋಡಿ ಕಾನ್ಸ್ಟೆಂಟ್ ಕೂಡ ಇಲ್ಲ, ಎಕ್ಸ್ ಟರ್ಮ್ ಕೂಡ ಇಲ್ಲ. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಮೇಡಮ್ ಅಂತಂದ್ರೆ ಎಸ್, ದಿಸ್ ಇಸ್ ಆಲ್ಸೋ ಕ್ವಾಡ್ರಾಟಿಕ್ ಈಕ್ವೇಶನ್. ಅಂದ್ರೆ ನಮ್ಗೆ ಏನ್ ಅರ್ಥ ಆಗ್ತಾ ಇದೆ, ಇಲ್ಲಿ ಕಾನ್ಸ್ಟೆಂಟ್ ಇಲ್ದಿದ್ರು ನಡೀತದೆ, ಎಕ್ಸ್ ಟರ್ಮ್ ಇಲ್ದಿದ್ರು ನಡೀತದೆ. ಓಕೆ, ನಮ್ಗೆ ಮೇನ್ ಏನಿರ್ಬೇಕು, ಎಕ್ಸ್ ಪವರ್ 2 ಇರೋದು ಟರ್ಮ್ ಇರ್ಬೇಕು, ಈ ಟರ್ಮ್ ಇರ್ಬೇಕು. ಇಲ್ಲಿ 3 ಇರುತ್ತೋ ಬಿಡತ್ತೋ, ವೇರಿಯೇಬಲ್ಗೆ ಪವರ್ 2 ಇರ್ಬೇಕು. ಅದಿದ್ರೆ ನಾವು ಅದನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಏನು ಅಂತ. ಮೇನ್ ಇಲ್ಲಿ ಪವರ್ 2 ಇರ್ಬೇಕು, ಅದನ್ನ ನೋಡ್ಬೇಕು ನೀವು. ಓಕೆ, ಈಗ ನೆಕ್ಸ್ಟ್ ಪಾರ್ಟ್ ನೋಡಿ. ಈಗ ಮೆಥಡ್ಸ್ ಆಫ್ ಸಾಲ್ವಿಂಗ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ನೋಡೋಣ. ಯಾವ ರೀತಿ ಸಾಲ್ವ್ ಮಾಡ್ಬೋದು, ಯಾವ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಬೋದು ಅಂತ. ಒಂದು ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ,
ಇನ್ನೊಂದು ಸೆಕೆಂಡ್ ಬೈ ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ. ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ಏನು ಅಂತಂದ್ರೆ ನಾವು ಇದಕ್ಕೂ ಮುಂಚೆ ಮಾಡಿದೀವಲ್ವಾ, ಸ್ಪ್ಲಿಟಿಂಗ್ ಬೈ ಮಿಡಲ್ ಟರ್ಮ್, ಅದೇ ಮೆಥಡ್. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಈ ಇಕ್ವೇಶನ್ ತಗೊಂಡಿದೀವಿ 2x² + x - 6 = 0 ಅಂತ. ಇಲ್ಲಿ ಸ್ಪ್ಲಿಟಿಂಗ್ ಬೈ ಮಿಡಲ್ ಟರ್ಮ್ ಮಾಡೋಣ. ಹಾಗಿದ್ರೆ ಯಾವ ರೀತಿ ಮಾಡ್ತೀವಿ? ಕಾನ್ಸ್ಟೆಂಟ್ ಏನಿದೆ ಇಲ್ಲಿ? -6 ಇದೆ, ಇಂಟು ಕೋಎಫಿಷಿಯಂಟ್ ಆಫ್ x² ಏನಿದೆ? 2 ಇದೆ. ಏನ್ ಬರುತ್ತೆ ನಮ್ಗೆ? 6 2 12, ಪ್ಲಸ್ ಇಂಟು ಮೈನಸ್ ಮೈನಸ್ ಬಂತು. ಅಂದ್ರೆ ನಮಗೆ ಮಲ್ಟಿಪ್ಲೈ ಮಾಡಿದ್ರೆ -12 ಬರಬೇಕು, ಆಡ್ ಆರ್ ಮೈನಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಮಿಡಲ್ ಟರ್ಮ್ ಏನಿದೆಯಲ್ಲ ಅದೇ ಬರಬೇಕು. ಓಕೆ, ಇಲ್ಲಿ ಮಿಡಲ್ ಅಲ್ಲಿ ಏನಿದೆ? ಪ್ಲಸ್ 1x ಇದೆ. ಸೊ ಅದೇ ಬರೋ ಹಂಗೆ ನಾವು ಫ್ಯಾಕ್ಟರ್ಸ್ ಬರಿಬೇಕು. ಈಗ ಫ್ಯಾಕ್ಟರ್ಸ್ ತೆಗೋಣ ನೋಡಿ. 2 6 2 3 3 1. ಅಂದ್ರೆ ಇಲ್ಲಿ ನೋಡಿ ನಮ್ಗೆ 1 ಬರ್ಬೇಕು, ಪ್ಲಸ್ ಆರ್ ಮೈನಸ್ ಮಾಡಿದ್ರೆ. 2 2 4 ಆಯ್ತು. ಇಲ್ಲಿ -3 ಮಾಡಿದ್ರೆ ಏನ್ ಬರುತ್ತೆ? 4 - 3 1 ಬರುತ್ತೆ. ಅದೇ ಮಲ್ಟಿಪ್ಲೈ ಮಾಡಿದ್ರೆ 4 3 12 ಆಯ್ತು, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು ಅಲ್ವಾ? ಸೊ ಅದೇ ರೀತಿ ಬರ್ಕೊಳ್ಳೋಣ ನೋಡಿ. 2x² + 4x - 3x - 6 = 0. ಓಕೆ, ನೋಡಿ ಇಲ್ಲಿ 4 - 3 ಮಾಡಿದ್ರೆ ಪ್ಲಸ್ 1x ಬಂತು, ಮಲ್ಟಿಪ್ಲೈ ಮಾಡಿದ್ರು ಕೂಡ ನಮ್ಗೆ -12 ಬಂತು. ಸೊ ಇದ್ರಲ್ಲಿ ಏನ್ ಕಾಮನ್ ತೆಗಿಬಹುದು ನಾವು? 2x ಕಾಮನ್ ತೆಗಿಬಹುದು. ಎರಡರಲ್ಲೂ 2x ಇದೆ ನೋಡಿ. 2 ಕಾಮನ್ ತೆಗೆದ್ಬಿಟ್ವಿ, 1x ಕಾಮನ್ ತೆಗೆದ್ಬಿಟ್ವಿ, ಓನ್ಲಿ x ಉಳಿತು. ಪ್ಲಸ್ ಇಲ್ಲಿ 1x ಹೊರಗಡೆ ತೆಗೆದಿದೀವಿ, ಇಲ್ಲಿ 4 ಇದೆ, ಸೊ 2 ಒಂದೇ ಉಳಿಯುತ್ತೆ. ಯಾಕಂದ್ರೆ 2 2 4x ಆಯ್ತು. ಈಗ ನೋಡಿ ಇಲ್ಲಿ ಏನ್ ಕಾಮನ್ ತೆಗಿಬಹುದು? ಇಲ್ಲಿ ಏನು ಕಾಮನ್ ಇಲ್ಲ, 3 ತೆಗಿಬಹುದು. ಓಕೆ, -3 ತೆಗಿಯೋಣ. -3 ತೆಗೆದ್ರೆ ಏನ್ ಉಳಿಯತ್ತೆ? x ಉಳಿಯಿತು. ಇನ್ನು ಇಲ್ಲಿ ಮೈನಸ್ ಇದೆ, ಆದ್ರೆ ನಾವಿಲ್ಲಿ ಪ್ಲಸ್ ಬರ್ಕೋಬೇಕು. ಯಾಕೆ? ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ಬೇಕು. ಓಕೆ, ಇನ್ನೊಂದು ನಾವೇನ್ ಹೇಳಿದೀವಿ, ಇಲ್ಲಿ ಏನ್ ಬರತ್ತಲ್ಲ ಅದೇ ಬರ್ಬೇಕು ಇಲ್ಲಿ, ಅವಾಗೆ ನಾವು ಮಾಡ್ತಿರೋದು ಕರೆಕ್ಟ್ ಅಂತ. ಸೊ ಇಲ್ಲಿ 2 ಬರುತ್ತೆ, ಯಾಕೆಂದ್ರೆ -3 × 2 -6 ಬರುತ್ತೆ ಅಲ್ವಾ? = 0. ಈಗ ಎರಡರಲ್ಲೂ x + 2 ಇದೆ, ಸೊ x + 2 ಕಾಮನ್ ತೆಗಿಯೋಣ. ಇನ್ನೊಂದು ಏನ್ ಉಳಿತು? 2x - 3 = 0. ಈಗ ನಾವು ಒಂದೊಂದಕ್ಕೆ ನಾವು zeros ಆಫ್ ದ ಪಾಲಿನಾಮಿಯಲ್ ಯಾವ ರೀತಿ ಮಾಡ್ತಿದ್ವಿ, ಫೈಂಡ್ ಔಟ್ ಮಾಡ್ತಿದ್ವಲ್ವಾ? ಸೇಮ್ ಅದೇ ರೀತಿ. x + 2 = 0, 2x - 3 = 0. ಎರಡನ್ನು ಸಪ್ರೇಟ್ ಹಾಕೊಂಡಿದ್ವಿ. ಈಗ x = ಈ 2 ನ ಈಕ್ವಲ್ ಈ ಕಡೆ ಕಳ್ಸಿದ್ರೆ -2 ಆಯ್ತು ಅಲ್ವಾ? ಇದು ಒಂದು x ವ್ಯಾಲ್ಯೂ ಬಂತು. ಈಗ ಇಲ್ಲಿ ನೋಡೋಣ, 2x = ಈ -3 ನೇ ಈಕ್ವಲ್ ಈ ಕಡೆ ಕಳ್ಸೋಣ, ಏನಾಗತ್ತೆ? +3 ಆಯ್ತು. x = 3, ಈ 2 ನ ಈಕ್ವಲ್ ಈ ಕಡೆ ಕಳ್ಸಿದ್ರೆ ಡಿವೈಡ್ ಆಯ್ತು. ಸೊ ಇಲ್ಲಿ ಏನಾಗ್ತಾ ಇದೆ? x ವ್ಯಾಲ್ಯೂ 2 ಬರ್ತವೆ. ವಿ ಗೆಟ್ 2 ಸೊಲ್ಯೂಷನ್ಸ್ ಅಲ್ವಾ? ಸೊ x = -2 ಒಂದಿದೆ, ಇನ್ನೊಂದು x = 3/2 ಒಂದಿದೆ. ಓಕೆ, ಇದೆಲ್ಲ ಮಾಡೋಕ್ ಮುಂಚೆ ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ ಅಂತ ನೋಡ್ಕೋಬೇಕು ನಾವು. ಸ್ಟ್ಯಾಂಡರ್ಡ್ ಫಾರ್ಮ್ ಇಲ್ಲಿ ಇಲ್ಲ ಅಂದ್ರೆ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಮಾಡ್ಕೊಂಡು ಇದೆಲ್ಲ ಮಾಡ್ಬೇಕು. ಓಕೆ, ಇಲ್ಲಿವರೆಗೆ ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಮೆಥಡ್ ಮಾಡೋಣ. ಓಕೆ, ಇದನ್ನ ರಬ್ ಮಾಡ್ತೀವಿ. ನೋಡಿ, ಈಗ ನೇಚರ್ ಆಫ್ ರೂಟ್ಸ್. ನೇಚರ್ ಆಫ್ ರೂಟ್ಸ್ ಅಂದ್ರೆ ಏನು ಅಂದ್ರೆ ನೋಡೋಣ. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ನಮ್ಗೆ ಗೊತ್ತಿರೋದೆ, ax² + bx + c = 0 ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್. ಇದೇನಿದು? ಡಿಸ್ಕ್ರಿಮಿನೆಂಟ್ ಅಂದ್ರೆ ಹೊಸ ವರ್ಡ್, ಅದನ್ನ ಡಿ ಅಂತ ಡಿನೋಟ್ ಮಾಡ್ತೀವಿ. d = b² - 4ac. ಇದು ಒಂದು ಫಾರ್ಮುಲಾ. ಓಕೆ, d = b² - 4ac. ಯಾಕೆ ಮೇಡಮ್ ಇದು ಈ ಫಾರ್ಮುಲಾ ಏನ್ ಯೂಸ್ ಆಗತ್ತೆ ಅಂತಂದ್ರೆ, ಇಲ್ಲಿ ನೋಡಿ ನಾವ್ ಈಗ ಸಾಲ್ವ್ ಮಾಡಿದ್ವಲ್ವಾ? ಸೊ ಆ ಈಕ್ವೇಶನ್ಗೆ ಏನಿರತ್ತೆ? 3 ಪಾಸಿಬಿಲಿಟೀಸ್ ಇರತ್ತೆ. ಏನ್ ಪಾಸಿಬಿಲಿಟೀಸ್ ಇರುತ್ತೆ ಅಂತಂದ್ರೆ ನೋಡಿ, x = ಸೇಮ್ ವ್ಯಾಲ್ಯೂಸ್ ಕೂಡ ಬರ್ಬೋದು ಅಲ್ವಾ? ಈಗ ನಮ್ಗೆ ಡಿಫ್ರೆಂಟ್ ಬಂದಿತ್ತು, ಆದ್ರೆ ಫಾರ್ ಎಕ್ಸಾಂಪಲ್ 4 ಬಂದಿತ್ತು ಅಂತ ಇಟ್ಕೊಳ್ಳಿ, ಎರಡಕ್ಕೂ 4 ಬರ್ಬೋದು. ಇಲ್ಲಿ 2 ಮಾಡಿದ್ವಲ್ವಾ, 2 ವ್ಯಾಲ್ಯೂಸ್ ಸೇಮ್ ಕೂಡ ಬರ್ಬೋದು. ಒಂದು ಪಾಸಿಬಿಲಿಟಿ, ಇನ್ನೊಂದು ಪಾಸಿಬಿಲಿಟಿ ಈಗ ತಾನೇ ಬಂದಿತ್ತಲ್ವಾ ನಮ್ಗೆ, ಒಂದು -2 ಬಂತು, ಇನ್ನೊಂದು ವ್ಯಾಲ್ಯೂ 3/2 ಬಂತು. ಈ ರೀತಿ ಡಿಫ್ರೆಂಟ್ ಕೂಡ ಬರ್ಬೋದು. ಇನ್ನೊಂದು ನೋ ಸೊಲ್ಯೂಷನ್,
ನೋ ಸೊಲ್ಯೂಷನ್ ಕೂಡ ಬರ್ಬೋದು ಅಲ್ವಾ. 3 ಪಾಸಿಬಿಲಿಟೀಸ್ ಇದೆ. ಇದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು ಮೇಡಮ್, ನಮ್ಗೆ ಇದು ಹೆಂಗ್ ಗೊತ್ತಾಗತ್ತೆ ಅಂತಂದ್ರೆ ಯೂಸಿಂಗ್ ದಿಸ್ ಫಾರ್ಮುಲಾ ವಿ ಕ್ಯಾನ್ ಫೈಂಡ್ ಔಟ್. ಓಕೆ, ಯಾವ ರೀತಿ ಮೇಡಮ್ ಅಂತಂದ್ರೆ ನೋಡಿ, ಇಫ್ ಡಿ ಈಸ್ ಮೋರ್ ದ್ಯಾನ್ 0, if d is more than 0, then two distinct real roots exists. ಅಂದ್ರೆ ನೋಡಿ, ಈ ಡಿ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac ಹಾಕೊಂಡು ಈ ಫಾರ್ಮುಲಾ ಹಾಕೊಂಡು ನಾವು ಮಾಡಿದ್ರೆ ನಮ್ಗೆ ಇಸ್ ಈಕ್ವಲ್ಸ್ ಟು ಏನ್ ವ್ಯಾಲ್ಯೂ ಬರುತ್ತಲ್ಲ ಅದು ಮೋರ್ ದ್ಯಾನ್ 0 ಇದ್ರೆ ಟೂ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್, ಡಿಸ್ಟಿಂಕ್ಟ್ ಅಂದ್ರೆ ಬೇರೆ ಬೇರೆ ವ್ಯಾಲ್ಯೂಸ್, ಈಗ ಬಂದಿತ್ತಲ್ವಾ ನಮ್ಗೆ ಬೇರೆ ಬೇರೆ ಇತ್ತಲ್ವಾ, ಸೇಮ್ ಆ ರೀತಿ ಟೂ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್, ರೂಟ್ಸ್ ಅಂದ್ರೆ ನಂಬರ್, ಓಕೆ, ಟೂ ಬೇರೆ ಬೇರೆ ನಂಬರ್ಸ್ ಬರ್ತವೆ ಅಂತ ಅರ್ಥ. ಓಕೆ, ಇನ್ನೊಂದು ಪಾಸಿಬಿಲಿಟಿ ಏನು, ಡಿ ಈಸ್ ಈಕ್ವಲ್ಸ್ ಟು 0 ಇಫ್ ಇದೆಲ್ಲ ವ್ಯಾಲ್ಯೂ ಮಾಡಿದ್ರೆ ನಮ್ಗೆ ಫಾರ್ಮುಲಾ ಹಾಕಿ ನಮ್ಗೆ ಇಸ್ ಈಕ್ವಲ್ಸ್ ಟು 0 ಬಂತು ಅಂತ ಇಟ್ಕೊಳ್ಳಿ. 0 ಬಂದ್ರೆ ಏನಂತ ಅರ್ಥ, ದೆನ್ ವಿ ಗೆಟ್ ಟೂ ಈಕ್ವಲ್ ರಿಯಲ್ ರೂಟ್ಸ್, ಟೂ ಈಕ್ವಲ್ ರಿಯಲ್ ರೂಟ್ಸ್ ಎಕ್ಸಿಸ್ಟ್. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಬಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಇನ್ನೊಂದು ಕೂಡ 4 ಬರುತ್ತೆ. 4 ಅಂತಲ್ಲ, ಯಾವ್ದಾದ್ರು ನಂಬರ್ ಸೇಮ್ ಬರ್ಬೋದು ಅಲ್ವಾ. ಎರಡಕ್ಕೂ ಸೇಮ್ ಬಂದ್ರೆ ಯಾವಾಗ ಬರುತ್ತೆ ಅಂದ್ರೆ ಡಿ ಇಸ್ ಈಕ್ವಲ್ಸ್ ಟು 0 ಇದ್ದಾಗ ಎರಡು ಸೇಮ್ ಬರ್ತವೆ. ಏನ್ ನಂಬರ್ ಬಂದಿರುತ್ತೋ ಎರಡು ಸೇಮ್ ಇರ್ತವೆ. ಓಕೆ, ಇದು ಒಂದು ಪಾಸಿಬಿಲಿಟಿ. ಇನ್ನೊಂದು ಪಾಸಿಬಿಲಿಟಿ ಏನು ಅಂದ್ರೆ ಡಿ ಇಸ್ ಲೆಸ್ ದ್ಯಾನ್ 0. ಲೆಸ್ ದ್ಯಾನ್ 0 ಅಂದ್ರೆ ನೆಗೆಟಿವ್. ಲೆಸ್ ದ್ಯಾನ್ 0 ಇದ್ರೆ ಅಲ್ಲಿ ಏನಾಗತ್ತೆ, ನೋ ರಿಯಲ್ ರೂಟ್ ಎಕ್ಸಿಸ್ಟ್. ಅಂದ್ರೆ ಅಲ್ಲಿ ನೋ ಸೊಲ್ಯೂಷನ್ ಅಂತ ಅರ್ಥ. ಓಕೆ, ಇದು ವ್ಯಾಲ್ಯೂ ನೋಡ್ಬಿಟ್ರೆ ನಮ್ಗೆ ಡಿ ಇಸ್ ಈಕ್ವಲ್ಸ್ ಟು 0 ಇದೆನಾ, ಡಿ ಇಸ್ ಮೋರ್ ದ್ಯಾನ್ 0 ಇದೆನಾ, ಡಿ ಇಸ್ ಲೆಸ್ ದ್ಯಾನ್ 0 ಇದೆನಾ, ಇದು ನೋಡ್ಬಿಟ್ರೆ ನಾವು ಹೇಳ್ಬೋದು ಇದು ಇಲ್ಲಿ ಟೂ ಈಕ್ವಲ್ ರೂಟ್ಸ್ ಬರ್ತಾವ, ಈಕ್ವಲ್ ರಿಯಲ್ ರೂಟ್ಸ್ ಬರ್ತಾವ, ಅಥವಾ ಬೇರೆ ಬೇರೆ ಬರ್ತಾವ, ಇಲ್ಲ ನೋ ಸೊಲ್ಯೂಷನ್ ಬರುತ್ತಾ ಅಂತ ನಾವು ಈಸಿಯಾಗಿ ಹೇಳ್ಬೋದು. ಓಕೆ, ಈಗ ಒಂದು ಎಕ್ಸಾಂಪಲ್ ಮಾಡೋಣ. ನೋಡಿ, ಫಾರ್ ಎಕ್ಸಾಂಪಲ್ ಇದೊಂದು ಈಕ್ವೇಶನ್ ತಗೊಂಡಿದ್ವಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಮೈನಸ್ 60 ಇಸ್ ಈಕ್ವಲ್ಸ್ ಟು 0 ಅಂತ. ಇಲ್ಲಿ ಎ ಬಿ ಸಿ ಏನಿದೆ ನೋಡಿ, ಫಸ್ಟ್ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಾವು ಇಲ್ಲಿ ಡಿ ಫೈಂಡ್ ಔಟ್ ಮಾಡ್ಬೇಕು ಅಂತ. ಡಿ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac ಇಸ್ ದ ಫಾರ್ಮುಲಾ. ಓಕೆ, ಇಲ್ಲಿ ಎ ಬಿ ಸಿ ಇದಾವಲ್ವಾ, ನಾವು ಫಸ್ಟ್ ಅದಕ್ಕೆ ವ್ಯಾಲ್ಯೂಸ್ ಹಾಕೊಂಡ್ಬಿಡೋಣ. ಎ ಇಸ್ ಈಕ್ವಲ್ಸ್ ಟು ಏನಿದೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನು ಇಲ್ಲ, ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಬಿ ಇಸ್ ಈಕ್ವಲ್ಸ್ ಟು ಏನಿದೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ 7 ಇದೆ. ಹಾಗೆ ಸಿ ಇಸ್ ಈಕ್ವಲ್ಸ್ ಟು ಏನಿದೆ, ಕಾನ್ಸ್ಟೆಂಟ್ ಮೈನಸ್ 60 ಇದೆ. ಓಕೆ, ಈಗ ವ್ಯಾಲ್ಯೂಸ್ ಪುಟ್ ಮಾಡೋಣ. ಬಿ ಅಂದ್ರೆ 7 ಇದೆ, ಸೊ 7 ಸ್ಕ್ವೇರ್ ಮೈನಸ್ 4 ಹಾಗೆ ಇಡೋಣ. ಎ ಪ್ಲೇಸ್ ಅಲ್ಲಿ 1 ಇದೆ, ಸಿ ಮೈನಸ್ 60 ಇದೆ. ಓಕೆ, ಈಗ 7 ಸ್ಕ್ವೇರ್ ಅಂದ್ರೆ 49 ನಮ್ಗೆ ಗೊತ್ತಿರೋದೆ, ಮೈನಸ್ 4 1 4, 4 6 24 ಅಂದ್ರೆ 240. ಇಲ್ಲಿ 0 ಇದೆ ಅಲ್ವಾ, 240. ಇನ್ನು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಈಗ ಎರಡನ್ನು ಆಡ್ ಮಾಡೋಣ. 240 ಪ್ಲಸ್ 49 ಆಡ್ ಮಾಡಿದ್ರೆ ಏನ್ ಬಂತು, 289 ಬಂತು. ಡಿ ಇಸ್ ಈಕ್ವಲ್ಸ್ ಟು 289 ಅಂದ್ರೆ ನಾವೇನಂತ ಹೇಳ್ಬೋದು, ಈಗ ಇದು ಡಿ ಇಸ್ ಮೋರ್ ದನ್ 0 ಆಯ್ತಲ್ವಾ, 0ಕ್ಕಿಂತ ಹೆಚ್ಚಿಗೆ ಇದೆ ನಂಬರ್, 0ಕ್ಕಿಂತ ಹೆಚ್ಚಿಗೆ ಇದ್ರೆ ಸೊ ನಾವೇನಂತ ಹೇಳ್ಬೋದು, ಟೂ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಅಂತ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಬರ್ತಾವಲ್ವಾ, ಬೇರೆ ಬೇರೆ ವ್ಯಾಲ್ಯೂಸ್ ಬರ್ತವೆ ಅಂತ ಅರ್ಥ. ಓಕೆ, ಯಾಕೆ ಇಲ್ಲಿ ಡಿ ಇಸ್ ಈಕ್ವಲ್ಸ್ ಟು ಮೋರ್ ದನ್ 0 ಇದೆ. ಅದೇ ಡಿ ಇಸ್ ಈಕ್ವಲ್ಸ್ ಟು 0 ಬಂದ್ರೆ ನಾವೇನ್ ಹೇಳ್ತಿದ್ವಿ, ಈಕ್ವಲ್ ನಂಬರ್ಸ್ ಬರ್ತವೆ ಅಂತ ಹೇಳ್ತಾ ಇದ್ವಿ. ಆದ್ರೆ ಇಲ್ಲಿ ಡಿ ಇಸ್ ಈಕ್ವಲ್ ಟು ಮೋರ್ ದನ್ 0 ಇದೆ. ಈಗ ಇದನ್ನೇನೋ ಕಲ್ತ್ವಿ, ಟಿ ಇಸ್ ಈಕ್ವಲ್ಸ್ ಟು ಫೈಂಡ್ ಔಟ್ ಮಾಡೋದು. ಓಕೆ, ಈಗ ಇನ್ನೊಂದು ಫಾರ್ಮುಲಾ ಇದೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ. ಅದೇನದು ಅಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇದು ಡೈರೆಕ್ಟ್ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ. ಓಕೆ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಅಪಾನ್ 2a.
ಇಷ್ಟು ದೊಡ್ಡ ಫಾರ್ಮುಲಾ ಏನ್ ಮೇಡಮ್ ಅಂದ್ರೆ ಹೌದು, ಇಷ್ಟು ದೊಡ್ಡ ಫಾರ್ಮುಲಾ ಇದೆ. ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಬೈ ಹಾರ್ಟ್ ಆಗುತ್ತೆ. ಓಕೆ, ಇದು ಯಾವ ರೀತಿ ಮಾಡ್ಬೇಕು ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಇದೇ ಈಕ್ವೇಶನ್ ಇಂದ ಮಾಡೋಣ ನಾವು. ಓಕೆ, ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು ಅಂತ ಬೈ ಯೂಸಿಂಗ್ ಫಾರ್ಮುಲಾ. ಹೇಳಿದ್ವಲ್ವಾ 2 ಮೆಥಡ್ಸ್ ಅಂತ, ಒಂದು ಫ್ಯಾಕ್ಟರೈಸೇಷನ್, ಇನ್ನೊಂದು ಈ ಫಾರ್ಮುಲಾ ಯೂಸ್ ಮಾಡಿ. ಓಕೆ, ಈಗ ಫಸ್ಟ್ ನಾವು ಇದೇ ಈಕ್ವೇಶನ್ ಮಾಡ್ತಾ ಇದೀವಲ್ವಾ, ಎ ಬಿ ಸಿ ಇಲ್ಲಿ ಬರ್ಕೊಂಡ್ಬಿಡ್ಬೇಕು ಈ ರೀತಿ. ಓಕೆ, ಆಲ್ರೆಡಿ ಬರ್ಕೊಂಡಿದ್ದೀನಿ. ಸೊ ಮೈನಸ್ ಬಿ ಅಂದ್ರೆ ಮೈನಸ್ ಬಿ ವ್ಯಾಲ್ಯೂ ಏನಿದೆ 7 ಇದೆ. ಓಕೆ, ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ನೋಡಿ ಬಿ ಸ್ಕ್ವಯರ್ ಮೈನಸ್ 4ac ಇದೆ. ಇದೇನ್ ಮೇಡಮ್ ಈಗ ತಾನೇ ಮಾಡಿದ್ವಲ್ವಾ, ಡಿ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವಯರ್ ಮೈನಸ್ 4ac. ಹೌದು, ಇದು ಡಿಸ್ಕ್ರಿಮಿನೆಂಟ್. ಡಿ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವಯರ್ ಮೈನಸ್ 4ac, ಇದು ಫಾರ್ಮುಲಾ. ಓಕೆ, ನಾವು ಆಲ್ರೆಡಿ ಇದನ್ನ ಹಾಕೊಂಡು ಮಾಡಿದೀವಿ ಇದೇ ಎಕ್ವೇಶನ್. ಸೊ ಡೈರೆಕ್ಟ್ ನಾವು ಇದನ್ನ ಬರಿಬಹುದು. ಓಕೆ, ಇದು ನಾವು ಫೈಂಡ್ ಔಟ್ ಮಾಡಿಲ್ಲ ಅಂದ್ರೆ ನಾವು ಇದೇ ವ್ಯಾಲ್ಯೂಸ್ ಪುಟ್ ಮಾಡಿ ಸಾಲ್ವ್ ಮಾಡಬೇಕು. ಸೊ ಆಲ್ರೆಡಿ ಮಾಡಿದೀವಿ, ಡೈರೆಕ್ಟ್ 289 ಹಾಕ್ಬಿಡೋಣ ಅಪಾನ್ 2 ಇಂಟು ಎ. ಎ ಅಂದ್ರೆ ಎ ವ್ಯಾಲ್ಯೂ ಏನಿದೆ 1 ಇದೆ. ಓಕೆ, ಈಗ ಮೈನಸ್ ಇಂಟು 7 ಮೈನಸ್ 7 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ 289 ಅಂದ್ರೆ ಇದು ಯಾವ್ದ್ರದ್ದು ಸ್ಕ್ವೇರ್? ಪರ್ಫೆಕ್ಟ್ ಸ್ಕ್ವೇರ್ ಇದೆನಾ? ಇದೆ. 17 ಇಂಟು 17 ಮಾಡಿದ್ರೆ ನಮಗೆ 289 ಬರುತ್ತೆ. ಅಂದ್ರೆ 17 ಸ್ಕ್ವೇರ್ ಆಯ್ತಲ್ವಾ. ಸೊ ನಾವು ರೂಟ್ ತೆಗಿಬಹುದು, 17 ಬರುತ್ತೆ. ಅಪಾನ್ 2 ಇಂಟು 1 2 ಬಂತು. ಓಕೆ, ಈಗ ಪ್ಲಸ್ ಆರ್ ಮೈನಸ್ ಇದೆಯಲ್ಲ ಮೇಡಮ್ ಅಂತಂದ್ರೆ ಈಗ ನೋಡಿ ಯಾವ ರೀತಿ ಸಾಲ್ವ್. ಬರೀ ಪ್ಲಸ್ ಹಾಕೋಬೇಕು. ಮೈನಸ್ 7 ಬರೀ ಪ್ಲಸ್ ಹಾಕೊಂಡೆ, 17 ಹಾಕೊಂಡೆ, ಅಪಾನ್ 2 ಹಾಕೊಂಡೆ. ಈಗ 1 ಪ್ಲಸ್ 1 ಮೈನಸ್ ಇದ್ರೆ ಮೈನಸ್ ಮಾಡಬೇಕು. 17 ಮೈನಸ್ 7 10 ಬಂತು. 10 ಅಪಾನ್ 2 ಎಕ್ಸ್ ಇಸ್ ಈಕ್ವಲ್ಸ್ ಕ್ಯಾನ್ಸಲೇಷನ್ ಹೋಗುತ್ತಲ್ವಾ, 2 1 2 5. ಸೊ ಏನ್ ಬಂತು ನಮ್ಗೆ ಇಲ್ಲಿ? ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಬಂತು. ಒಂದ್ ವ್ಯಾಲ್ಯೂ ಬಂತು. ಈಗ ಇದು ಪ್ಲಸ್ ಹಾಕೊಂಡ್ ಮಾಡಿದ್ವಲ್ವಾ, ಈಗ ಮೈನಸ್ ಹಾಕೊಂಡ್ ಮಾಡೋಣ. ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 7 ಮೈನಸ್, ಬರೀ ಮೈನಸ್ ಹಾಕೊಂಡಿದೀನಿ, 17 ಹಾಕೊಂತೀನಿ ಅಪಾನ್ 2. ಈಗ ಎರಡು ಮೈನಸ್ ಇದ್ರೆ ಆಡ್ ಮಾಡಬೇಕು. 17 ಪ್ಲಸ್ 7 24 ಅಪಾನ್ 2. ಆದ್ರೆ ಎರಡಕ್ಕೂ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ ಕಂಪಲ್ಸರಿ ಬರಿಬೇಕು. ನೋಡಿ ಕ್ಯಾನ್ಸಲ್ ಆಗುತ್ತಲ್ವಾ, 2 1 2 12. ಸೊ ಏನ್ ಬಂತು ನಮ್ಗೆ? ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 12 ಬಂತು. ಅಂದ್ರೆ ಇಲ್ಲಿ 2 ಡಿಫ್ರೆಂಟ್ ವ್ಯಾಲ್ಯೂಸ್ ಬಂತಲ್ವಾ. ಸೊ ಅದನ್ನೇ ನಾವು ಈಗ ಇಲ್ಲಿ ನೋಡಿದ್ವಿ. ನೋಡಿ, ಡಿ ಇಸ್ ಈಕ್ವಲ್ಸ್ ಟು ಮೋರ್ ದನ್ 0 ಬಂದ್ರೆ ನಮ್ಗೆ ಈ ರೀತಿ 2 ಡಿಫ್ರೆಂಟ್ ವ್ಯಾಲ್ಯೂಸ್ ಬರ್ತವೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಡಿಫ್ರೆಂಟ್ ವ್ಯಾಲ್ಯೂಸ್ ಬರ್ತವೆ. ಅದೇ ಡಿ ಇಸ್ ಈಕ್ವಲ್ಸ್ ಟು 0 ಇದ್ರೆ 2 ಈಕ್ವಲ್ ವ್ಯಾಲ್ಯೂಸ್ ಬರ್ತಾ ಇತ್ತು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇಫ್ ಡಿ ಇಸ್ ಈಕ್ವಲ್ಸ್ ಟು ಲೆಸ್ ದನ್ 0 ಬಂದಿದ್ರೆ ಆಗ ನೋ ಸೊಲ್ಯೂಷನ್, ಸೊಲ್ಯೂಷನ್ ಬರಲ್ಲ. ಓಕೆ, ಇಷ್ಟು ಅಂಡರ್ಸ್ಟ್ಯಾಂಡ್ ಆದ್ರೆ ನಾವು ಎಕ್ಸರ್ಸೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಈಗ ಎಕ್ಸರ್ಸೈಸ್ ಮಾಡೋಣ.